ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅನೇಕ ಮಹಾನಗರಗಳು ಮತ್ತು ಸಾಮ್ರಾಜ್ಯಗಳು ಇದ್ದವು. ಆದರೆ ಅವುಗಳಲ್ಲಿ ಒಂದು ನಗರವು ಇತಿಹಾಸಕಾರರನ್ನು, ಪ್ರವಾಸಿಗರನ್ನು, ಸಂಶೋಧಕರನ್ನು ಇಂದಿಗೂ ಅಚ್ಚರಿಗೊಳಿಸುತ್ತಿದೆ. ಆ ನಗರವೇ ಹಂಪಿ. ಒಂದು ಕಾಲದಲ್ಲಿ ಈ ನಗರವು ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಇಲ್ಲಿ ಚಿನ್ನದ ವ್ಯಾಪಾರ ನಡೆಯುತ್ತಿತ್ತು. ಮಾರುಕಟ್ಟೆಯಲ್ಲಿ ಅಮೂಲ್ಯ ರತ್ನಗಳು ಮಾರಾಟವಾಗುತ್ತಿತ್ತು. ದೊಡ್ಡ ದೇವಾಲಯಗಳು, ಅರಮನೆಗಳು ಮತ್ತು ಕೋಟೆಗಳು ಈ ನಗರವನ್ನು ಅಲಂಕರಿಸಿದ್ದವು. ವಿದೇಶಿ ಪ್ರವಾಸಿಗರು ಈ ನಗರವನ್ನು ನೋಡಿದಾಗ ಆಶ್ಚರ್ಯದಿಂದ ಹೇಳಿದ್ದರು, ಇಂತಹ ಶ್ರೀಮಂತ ನಗರವನ್ನು ನಾವು ಎಂದಿಗೂ ನೋಡಿಲ್ಲ ಎಂದು. ಆದರೆ ಸ್ನೇಹಿತರೆ, ಇಷ್ಟು ಮಹಾನ್ ನಗರವು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಾಶವಾಯಿತು. ಏಕೆ ಈ ನಗರ ನಾಶವಾಯಿತು? ಯಾರು ಇದನ್ನು ನಿರ್ಮಿಸಿದರು? ಯಾವ ಯುದ್ಧ ಈ ನಗರವನ್ನು ಹಾಳು ಮಾಡಿತು? ಇವೆಲ್ಲದರ ನಿಜವಾದ ಕತೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು 14ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ರಾಜಕೀಯ ಪರಿಸ್ಥಿತಿ ಬಹಳ ಗೊಂದಲದಾಯಕವಾಗಿತ್ತು. ಅನೇಕ ಸಣ್ಣ ರಾಜ್ಯಗಳು ಪರಸ್ಪರ ಯುದ್ಧ ಮಾಡುತ್ತಿದ್ದರು. ಈ ಸಮಯದಲ್ಲಿ ಇಬ್ಬರು ಸಹೋದರರು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನಿರ್ಧರಿಸಿದರು. ಅವರು ಹರಿಹರ ಮತ್ತು ಬುಕ್ಕರಾಯ. 1336ರಲ್ಲಿ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಈ ಸಾಮ್ರಾಜ್ಯದ ರಾಜಧಾನಿಯಾಗಿ ಆಯ್ಕೆ ಮಾಡಲಾದ ಸ್ಥಳವೇ ಹಂಪಿ. ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಯಾದೃಚ್ಛಿಕವಾಗಿರಲಿಲ್ಲ. ಇಲ್ಲಿ ನದಿಗಳು, ದೊಡ್ಡ ದೊಡ್ಡ ಬಂಡೆಗಳು ಮತ್ತು ಪರ್ವತಗಳು ಸಹ ಇದ್ದವು. ಇವುಗಳ ಕಾರಣದಿಂದ ಈ ನಗರವು ರಕ್ಷಣಾತ್ಮಕವಾಗಿ ಬಹಳ ಬಲವಾಯಿತು. ಶತ್ರು ಸೇನೆಗಳು ಸುಲಭವಾಗಿ ಇಲ್ಲಿ ಪ್ರವೇಶಿಸಲು ಸಾಧ್ಯವೇ ಇರಲಿಲ್ಲ. ಹಂಪಿಯು ಸಾಮ್ರಾಜ್ಯ ಸ್ಥಾಪನೆಯಾದ ನಂತರ ನಿಧಾನವಾಗಿ ದೊಡ್ಡ ನಗರವಾಗಿ ಬೆಳೆಯಿತು. ನಗರದಲ್ಲಿ ದೊಡ್ಡ ದೊಡ್ಡ ರಸ್ತೆಗಳು ನಿರ್ಮಿಸಲಾಯಿತು, ಮಾರುಕಟ್ಟೆಗಳು ನಿರ್ಮಿಸಲಾಯಿತು, ದೇವಾಲಯಗಳು ಮತ್ತು ಅರಮನೆಗಳು ಕಟ್ಟಲಾಯಿತು. ಹಂಪಿ ನಗರದ ಮಾರುಕಟ್ಟೆಗಳು ವಿಶೇಷವಾಗಿ ಪ್ರಸಿದ್ಧವಾಗಿದ್ದವು. ವಿದೇಶಿ ಪ್ರವಾಸಿಗರು ಮತ್ತು ಬರಹಗಳಲ್ಲಿ ಹೇಳಿರುವಂತೆ ಇಲ್ಲಿ ಮಾರುಕಟ್ಟೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಮತ್ತು ಹವಳಗಳ ವ್ಯಾಪಾರ ನಡೆಯುತ್ತಿತ್ತು. ಇಟಲಿ ದೇಶದ ಪ್ರಸಿದ್ಧ ಪ್ರವಾಸಿಗ ನಿಕೋಲಾ ಡೆ ಕೋಂಟಿ ಮತ್ತು ಪೋರ್ಚುಗೀಸ್ ಪ್ರವಾಸಿಗ ಡೊಮಿಂಗೋ ಪಿಯಾಸೊ ತಮ್ಮ ಪ್ರಯಾಣದ ವೇಳೆ ಹಂಪಿಯನ್ನು ನೋಡಿ ಆಶ್ಚರ್ಯಪಟ್ಟಿದ್ದರು. ಅವರು ಬರೆದಿದ್ದು, ಈ ನಗರವು ಯುರೋಪಿನ ದೊಡ್ಡ ನಗರಗಳಿಗಿಂತಲೂ ದೊಡ್ಡದು ಮತ್ತು ಶ್ರೀಮಂತವಾಗಿದೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಹಂಪಿ ಕೇವಲ ವ್ಯಾಪಾರಕ್ಕೆ ಮಾತ್ರ ಪ್ರಸಿದ್ಧವಾಗಿರಲಿಲ್ಲ, ಇದು ಧರ್ಮ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಇಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಲಾಯಿತು. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಾಲಯವೇ ಈ ದೇವಾಲಯವು ಇಂದಿಗೂ ಪೂಜೆಯಲ್ಲಿದೆ. ಹಂಪಿಯ ದೇವಾಲಯಗಳು ಕೇವಲ ಧಾರ್ಮಿಕ ಸ್ಥಳಗಳಲ್ಲ, ಅವು ಕಲೆಯ ಅದ್ಭುತ ಉದಾಹರಣೆಗಳಾಗಿವೆ. ದೇವಾಲಯಗಳ ಗೋಡೆಯ ಮೇಲೆ ಸುಂದರ ಶಿಲ್ಪಗಳು ಮತ್ತು ಕಥೆಗಳು ಕೆತ್ತಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ರಾಜರಲ್ಲಿ ಒಬ್ಬರಾದ ಕೃಷ್ಣದೇವರಾಯ ಅವರು 1509ರಲ್ಲಿ ಸಿಂಹಾಸನಕ್ಕೆ ಏರುತ್ತಾರೆ ಮತ್ತು ಅವರ ಆಡಳಿತ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯ ತನ್ನ ಅತ್ಯಂತ ಶಕ್ತಿಶಾಲಿಯಾಗಿತ್ತು. ಅವರು ಸೇನೆಯನ್ನು ಬಲಪಡಿಸಿದರು, ಅನೇಕ ಯುದ್ಧಗಳಲ್ಲಿ ಜಯಗಳಿಸಿದರು. ಕೃಷ್ಣ ಅಭಿವೃದ್ಧಿಗೆ ನೀರಾವರಿ ಯೋಜನೆಗಳನ್ನು ಆರಂಭಿಸುತ್ತಾರೆ, ಸಾಹಿತ್ಯ ಮತ್ತು ಕಲೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಅವರ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯ ದಿನದಿಂದ ದಿನಕ್ಕೆ ಬಲವಾಗುತ್ತಿತ್ತು. ಇಂದಿನ ಸುತ್ತಲಿನ ಕೆಲವು ರಾಜ್ಯಗಳಿಗೆ ಭಯ ಹುಟ್ಟಿತು. ಅವು ಡಕ್ಕನ್ ಸುಲ್ತಾನರು, ಬಿಜಾಪುರ, ಗೋಲ್ಕೊಂಡ, ಅಹಮದಾಬಾದ್ ಮತ್ತು ಬೀದರ್ ರಾಜ್ಯಗಳು. ಈ ರಾಜ್ಯಗಳು ಒಟ್ಟಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸಲು ಯೋಚನೆಯನ್ನು ಮಾಡ್ತಾರೆ. 1565ರಲ್ಲಿ ಒಂದು ಮಹಾನ್ ಯುದ್ಧ ನಡೆಯುತ್ತೆ. ಈ ಯುದ್ಧವನ್ನು ಬ್ಯಾಟಲ್ ಆಫ್ ತಾಳಿಕೋಟ ಎಂದು ಕರೆಯುತ್ತಾರೆ. ಈ ಯುದ್ಧದಲ್ಲಿ ವಿಜಯನಗರ ಸೇನೆ ಆರಂಭದಲ್ಲಿ ಬಹಳ ಬಲವಾಗಿಯೇ ಹೋರಾಡಿತು. ಆದರೆ ಯುದ್ಧದ ಮಧ್ಯದಲ್ಲಿ ಕೆಲವು ಸೇನಾಧಿಪತಿಗಳು ದ್ರೋಹ ಮಾಡಿದರು ಎಂದು ಹೇಳಲಾಗುತ್ತದೆ. ಇದರಿಂದ ಯುದ್ಧ ದಿಕ್ಕೇ ಬದಲಾಯಿತು. ಕೊನೆಗೆ ವಿಜಯನಗರ ಸೇನೆ ಸೋತಿತು. ಹಂಪಿಯ ನಾಶ ಹೀಗಾಯಿತು. ಸ್ನೇಹಿತರೆ, ಯುದ್ಧದ ನಂತರ ಶತ್ರು ಸೇನೆಗಳು ವಿಜಯನಗರದ ರಾಜಧಾನಿಯಾದ ಹಂಪಿ ನಗರಕ್ಕೆ ಪ್ರವೇಶಿಸಿದರು. ಅವರು ಈ ಮಹಾನ್ ನಗರವನ್ನು ಸಂಪೂರ್ಣವಾಗಿ ದಾಳಿ ಮಾಡಿದರು. ಅನೇಕ ದೇವಾಲಯಗಳನ್ನು ಧ್ವಂಸ ಮಾಡಿದರು, ಅರಮನೆಗಳನ್ನು ಸುಟ್ಟರು, ಮಾರುಕಟ್ಟೆಗಳನ್ನು ನಾಶ ಮಾಡಿದರು. ಕೆಲವೇ ದಿನಗಳಲ್ಲಿ ವಿಶ್ವದ ಅತ್ಯಂತ ಸುಂದರ ಶ್ರೀಮಂತ ನಗರವಾಗಿದ್ದ ಹಂಪಿ ಸಂಪೂರ್ಣ ಅವಶೇಷಗಳಾಗಿ ಉಳಿಯಿತು. ಇಂದಿನ ಹಂಪಿ ಒಂದು ಶಾಂತವಾದ ಐತಿಹಾಸಿಕ ಸ್ಥಳವಾಗಿದೆ. ಇಲ್ಲಿ ಹಳೆಯ ದೇವಾಲಯಗಳು, ಕೋಟೆಗಳು ಮತ್ತು ಅವಶೇಷಗಳು ಮಾತ್ರ ಉಳಿದಿವೆ. ಆದರೆ ಆ ಅವಶೇಷಗಳು ಒಂದು ಕಾಲದ ಮಹಾನ್ ಕಥೆಗಳನ್ನು ಹೇಳುತ್ತವೆ. ಈ ಕಾರಣದಿಂದ ಹಂಪಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಿಸಲಾಗಿದೆ. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಇಲ್ಲಿ ಭೇಟಿ ನೀಡ್ತಾರೆ. ಸ್ನೇಹಿತರೆ, ಹಂಪಿಯ ಕತೆ ಕೇವಲ ಒಂದು ನಗರದ ಕಥೆಯಲ್ಲ, ಇದು ಒಂದು ಮಹಾನ್ ಸಾಮ್ರಾಜ್ಯದ ಉದಯ ಮತ್ತು ಪತನದ ಕತೆ. ಒಮ್ಮೆ ವಿಶ್ವವನ್ನು ಅಚ್ಚರಿಗೊಳಿಸಿದ ನಗರ ಇಂದು ನಮ್ಮ ಇತಿಹಾಸದ ಮಹತ್ವವನ್ನು ನೆನಪಿಸುತ್ತದೆ. ನಾವು ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳುವುದು ಮತ್ತು ಸಂರಕ್ಷಿಸುವುದು ಅತ್ಯಂತ ಮುಖ್ಯ, ಯಾಕೆಂದರೆ ಇತಿಹಾಸವೇ ನಮ್ಮ ಭವಿಷ್ಯಕ್ಕೆ ದಾರಿ ಎಂದು ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.